ಚಿಂತಾಮಣಿ ಸಮೀಪದ ಕೈವಾರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಭಾವನಾತ್ಮಕ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೈವಾರ ಕ್ರಾಸ್ ಸಮೀಪದ ಜಿಕೆ ಹಿಲ್ ವ್ಯೂ ರೆಸಾರ್ಟ್ನಲ್ಲಿ ಸಹಪಾಠಿ ಸ್ನೇಹಿತರ ಬಳಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಲೆಯ ಕಾರ್ಯದರ್ಶಿ ರೋಜಾರವರು, ಪಾಠ ಹೇಳಿ ಬದುಕಿಗೆ ಬೆಳಕು ನೀಡಿದ ಶಿಕ್ಷಕರನ್ನ ಎಂದಿಗೂ ಮರೆಯಬಾರದು. ಮಕ್ಕಳನ್ನ ಸಂಸ್ಕಾರವಂತರಾಗಿ ಬೆಳೆಸುವುದು ಪೋಷಕರ ಜವಾಬ್ದಾರಿ ಎಂದು ತಿಳಿಸಿದರು. ನನ್ನ ಹೆಸರು ಸರಸ್ವತಿ ಅಂತ. ನಾವು 2005-2006ನೇ ಸಾಲಿನ ಬ್ಯಾಚ್ನ ಮಕ್ಕಳು, ಎಲ್ಲ SSLC ಮಕ್ಕಳು. ಆದರೆ ಅವಾಗೆಲ್ಲನೂ ನಾವು ತುಂಬ ಒಂಥರ ಮುಗ್ಧತೆಯಿಂದ ಕೂಡಿದ್ವಿ. ಏನು ಗೊತ್ತಾಗ್ತಾ ಇರಲಿಲ್ಲ. ಒಳ್ಳೆ ಗರಿಸು ಬಾಯಿಸು ಅನ್ನೋದು ಯಾವುದೇ ಭೇದ ಭಾವವಿಲ್ಲದೆ ತುಂಬ ಚೆನ್ನಾಗಿದ್ವಿ. ಈಗ ಅಂದರೆ ಸ್ವಲ್ಪ ಚೆನ್ನಾಗಿದೆ. ಪ್ರೋಗ್ರಾಮ್ ಅಂತೂ ತುಂಬ ಇಷ್ಟ ಆಯಿತು. ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಯಾರಿಗೂ ಪ್ಲ್ಯಾನ್ ಇರಲಿಲ್ಲ. ಯಾರು ನಮ್ಮ ಫ್ರೆಂಡ್ಸು ಸ್ವಲ್ಪ ಜನ ಪ್ಲ್ಯಾನ್ ಮಾಡಿದ್ರು ಸಹ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಗ್ರೂಪ್ ಮಾಡಿ ಇಷ್ಟೆಲ್ಲ ಶ್ರಮ ವಹಿಸಿ ನಮಗೆ ಕರೆಸಿದ್ರು. ಆದರೆ ಮನೆಯಲ್ಲಿ ಯಾವುದೇ ಹಬ್ಬ ಮಾಡಿದ್ರು ಇಷ್ಟು ಖುಷಿಯಾಗಿರ್ತೀವೋ ಇಲ್ವೋ ಗೊತ್ತಿಲ್ಲ. ಇವತ್ತಂತೂ ಒಂಥರ ಹಳೆ ನೆನಪುಗಳು, ಆಗಿನ ಒಂದು ನಮ್ಮ ಒಂದು ಕ್ಲಾಸಲ್ಲಿ ನಡೆದಂಥ ಘಟನೆಗಳು ಎಲ್ಲ ನೆನಪು ಮಾಡ್ಕೊಂಡು ಇನ್ನೊಂದ್ಸರಿ ನಾವು ಏನು ಮಾಡಿ ಆದರೆ ಇನ್ನೊಂದ್ಸರಿ SSLC ಹೋಗಿ ಅದೇ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಅಲ್ಲೇ ಇರಬೇಕು ಅನ್ನೋ ಒಂದು ಆಸೆ ಆಗುತ್ತೆ. ಅಷ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಮುಗ್ಧರಾಗಿದ್ರು ಆವಾಗ್ಲೂ ಈಗಲೂ ಸಹ ಹಾಗೆ ಇದ್ದಾರೆ. ಯಾರೇ ಗರ್ಲ್ಸ್ ಆಗಿರಲಿ ಅಥವಾ ಬಾಯ್ಸ್ ಆಗಿರಲಿ ಒಂಥರ ಪ್ರೀತಿ ವಿಶ್ವಾಸ ಅನ್ನೋದು ಇನ್ನೂ ನಮ್ಮ ಬ್ಯಾಚು ಅನ್ನೋದೇ ಒಂಥರ ತುಂಬ ಪ್ರೀತಿಯಿಂದ ನೋಡ್ತಾರೆ. ಯಾವತ್ತಿದ್ರೂ ಇವರನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯೋಪಾಧ್ಯಾಯ ಚಂದ್ರಪ್ಪ ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲು ಶಿಕ್ಷಕರು ಕೆಲವೊಮ್ಮೆ ತಿದ್ದುವುದು ಸಹ ಅಗತ್ಯ. ಶಿಕ್ಷಣದಲ್ಲಿ ಶಿಕ್ಷಕ ಪಾಲಕರ ಸಂಬಂಧ ಇನ್ನಷ್ಟು ಬಲವಾಗಬೇಕು ಎಂದು ಅಭಿಪ್ರಾಯವನ್ನ ಪಟ್ಟರು. 2005-2006ನೇ ಸಾಲಿನ ನನ್ನ ಸಹಪಾಠಿಗಳು 2005-2006ನೇ ಸಾಲಿನ ನಮ್ಮ ಎಲ್ಲ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಉದ್ದೇಶ ಏನಂದರೆ, ಮುಂದಿನ ದಿನಗಳಲ್ಲಿ ಗುರುವನ್ನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಒಂದು ಉದ್ದೇಶದಿಂದ ಏನು ಮಾಡಿದ್ರೆ, ಚಿಕ್ಕದಾಗಿ ಎಲ್ಲ ಒಂದು ನಮ್ಮ ಎಲ್ಲ ಒಂದು 125 ಜನ ವಿದ್ಯಾರ್ಥಿಗಳಲ್ಲಿ ನಾವೊಂದು ಕೆಲವೇ ವಿದ್ಯಾರ್ಥಿಗಳು ಮುಂದೆ ಕಾರ್ಯಕ್ರಮ ಹೇಗೆ ಮಾಡಬೇಕು, ಗುರುವಂದನಾ ಕಾರ್ಯಕ್ರಮವನ್ನು ಯಾವ ರೀತಿ ಯಶಸ್ವಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೇರಿರ್ತಕ್ಕಂಥದ್ದು. ಈ ಸೇರಿರತಕ್ಕಂಥ ಏನನ್ನೆಲ್ಲ ಆತ್ಮೀಯ ಸಹಪಾಠಿಗಳು ಏನಿವತ್ತು ಮುಂದಿನ ಕಾರ್ಯಕ್ರಮವನ್ನು ಯಾವ ರೀತಿ ಮುಂದಿನ ವರ್ಷ ಗುರುವಂದನಾ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೇರಿದ್ದಾರೆ. ಇವತ್ತು ಎಷ್ಟು ಜನ ಸುಮಾರು ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಸೇರಿದ್ದಾರೆ? 80 ಜನ ಸೇರಿದ್ವಿ 125 ಜನದಲ್ಲಿ. ಇನ್ನೂ ಸೇರ್ಬೇಕಾಯ್ತು. ಕಾರಣಾಂತರಗಳಿಂದ, ಅವ್ರದೇ ಅಂತ ಕಾರಣಾಂತರಗಳಿಂದ ಮುಂದೆ ಗುರುವಂದನಾ ಕಾರ್ಯಕ್ರಮ ಬರ್ತೀವಿ ಅನ್ನೋ ಒಂದು ಭರವಸೆ ಕೊಡುತ್ತೆ. ಅದರಿಂದ ಆ ಕಾರ್ಯಕ್ರಮನ ಯಾವ ರೀತಿ ನಾವು ಮಾಡಬೇಕು ಅದ್ರ ಪೂರ್ವಭಾವಿ ಸಭೆಯನ್ನು ಸೇರಿದ್ದು. ಮುಂದೆ ಯಾವ ರೀತಿ ಮಕ್ಕಳ ಏನು ಅವ್ರದೇ ಆದಂಥ ಒಂದು ಇದು ಇರ್ತಾರೆ, ಪರೀಕ್ಷೆಗಳು ಏನು ಈಗ ನಮ್ಮ ಮುಂದೆ ಇರ್ತವೆ. ಆ ಕಾರ್ಯಕ್ರಮಗಳನ್ನು ಎಲ್ಲ ಹೇಳಿ ಮುಂದೆ ಬೇಸಿಗೆ ಬರುತ್ತಲ್ವ, ಆಗ ಎಲ್ಲ ಪರೀಕ್ಷೆಗಳ ಮುಕ್ತಾಯ ಆಗ್ತದೆ. ಆಗೆಲ್ಲ ಸೇರಿ ನಾವು ಅದ್ದೂರಿಯಾಗಿ ನಮ್ಮ ಶಾಲೆಯಲ್ಲೇ ಏನು ಹಿರೇಕಚ್ಚಿನಹಳ್ಳಿಯಲ್ಲಿ ನಾವು ಓದಿರ್ತಕ್ಕಂಥ ಶಾಲೆಯಲ್ಲಿ ಅದ್ದೂರಿಯಾಗಿ ಎಲ್ಲ ನಮ್ಮ ಗುರುಗಳನ್ನು ಸೇರಿಸಿ ಅಲ್ಲಿ ನಾವು ಅದ್ದೂರಿಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ಅಂತಿಮವಾಗಿ ತೀರ್ಮಾನ. ಇದೇ ವೇಳೆ ಸಹ ಶಿಕ್ಷಕ ಆರ್ ಗಣೇಶ್ ಹಾಗೂ ಕನ್ನಡ ಶಿಕ್ಷಕ ಕೃಷ್ಣಪ್ಪ ಮಾತನಾಡಿ, ಗುರು ಋಣವನ್ನ ತೀರಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ತಿಳಿಸಿದರು. ನಂತರ ಹಳೆಯ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಶಿಕ್ಷಕರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಡಾ ಶಂಕರಪ್ಪ, ಲಾಯರ್ ಮಂಜು, ವಿಷ್ಣುಕುಮಾರ್, ಚಂದ್ರಶೇಖರ್ ಸೇರಿದಂತೆ ಅನೇಕ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.